ಭಾರತಾನಾಂ ಮಹಜ್ಜನ್ಮ ಶೃಣ್ವತಾಂ ಅನಸೂಯತಾಂ ನಾಸ್ತಿ ವ್ಯಾಧಿ ಭಯಂ ತೇಷಾಂ ಪರಲೋಕ ಭಯಂ ಕುತಃ. ನೋಡಿ ಮತ್ತೆ ತಿಳಿಸ್ತಾರೆ, ಮಹಾಭಾರತ ಅನ್ನೋದು ಸಾಕ್ಷಾತ್ ಆಯುರ್ವೇದ ಅನ್ನೋದು ಈ ಸೂತ್ರದಿಂದ ಗೊತ್ತಾಗತ್ತೆ. ಯಾರು ಭಾರತಾನ ಮಹಜ್ಜನ್ಮ, ಭರತ ವಂಶೋತ್ಪನ್ನರಾಗಿರುವಂತಹ ನಾವು ನೋಡ್ತಾ ಇದ್ದೀವಿ. ಭೀಷ್ಮ, ಅದಕ್ಕಿಂತ ಮುಂಚೆ ಕುರುರಾಜ, ದುಷ್ಯಂತ ಮತ್ತೆ ಶಕುಂತಲ ಉತ್ಪತ್ತಿಯಾಗಿರುವಂತಹ ಭರತನಿಂದ ನಾವು ಚಂದ್ರವಂಶನ ಪರಿಪೂರ್ಣವಾಗಿ ಯಾರ್ಯಾರು ಹೆಂಗ್ ಉತ್ಪತ್ತಿ ಆದ್ರು ಅಂತ ನಾವು ನೋಡ್ತಾ ಬರ್ತಾ ಇದ್ದೀವಿ. ಯಾರ್ಯಾರು ಈ ಜನ್ಮ ವೃತ್ತಾಂತಗಳನ್ನ ಶೃಣ್ವತಾಂ ಅನಸೂಯತಾಂ ಶ್ರದ್ಧಾ ಭಕ್ತಿಯಿಂದ ಅಸೂಯ ಇಲ್ಲದೆ ಕೇಳಿಸಿಕೊಳ್ಳುತ್ತಾರೋ, ಶ್ರವಣ ಮಾಡುತ್ತಾರೋ, ನಾಸ್ತಿ ವ್ಯಾಧಿ ಭಯಂ ತೇಷಾಂ, ಅವರಿಗೆ ವ್ಯಾಧಿ ಭಯ ಅನ್ನೋದು ಇಲ್ಲ. ನೋಡಿದ್ರ, ವ್ಯಾಧಿ ಭಯ ಇಲ್ಲ ಅಂದ್ರೆ ಅದು ಆಯುರ್ವೇದನೇ ಅಲ್ವಾ. ಮತ್ತೆ ಮಹಾಭಾರತ ಅನ್ನೋದು ಅದು ಆಯುರ್ವೇದ ಗ್ರಂಥ ಅಂತ ಮತ್ತೆ ಈ ಶ್ಲೋಕದಿಂದನೂ ಗೊತ್ತಾಗ್ತಾ ಇದೆ. ಇನ್ನ ಕೇವಲ ವ್ಯಾಧಿ ಭಯ, ಇಹ ಜನ್ಮದ ಭಯ ಅಷ್ಟೇ ಅಲ್ಲ ನಿವಾರಣೆ ಮಾಡೋದು. ತೇಷಾಂ ಪರಲೋಕ ಭಯಂ ಕುತಃ, ಅವರಿಗೆ ಬೇರೆ ಲೋಕದ ಭಯ ಹೆಂಗಿರತ್ತೆ ಅಂದ್ರೆ ಇನ್ನೊಂದ್ಸತಿ ಉತ್ಪತ್ತಿ ಆಗ್ತಾರೆ, ಅವರು ಜನನ ಸ್ವೀಕಾರ ಮಾಡ್ತಾರೆ ಅನ್ನೋ ಭಯ ಕೂಡ ಇಲ್ವಂತೆ. ಅಂದ್ರೆ ಇದು ಮೋಕ್ಷವನ್ನು ನೀಡುತ್ತದೆ. ಕೇವಲ ಇಹ ಸುಖಗಳನ್ನು ಕೊಡದೆ ಪಾರಮಾರ್ಥಿಕ ಸುಖವಾಗಿರುವಂತಹ ಆನಂದವಾಗಿರುವಂತಹ ಮೋಕ್ಷವನ್ನು ಕೂಡ ಕೊಟ್ಬಿಡತ್ತಂತೆ. ಇದು ಮಹಾಭಾರತ ಮತ್ತೆ ಆಯುರ್ವೇದ ಅಂತ ತೋರಿಸ್ಕೊಡ್ತಾ ಇದೆ.